ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಿದು ಇಡ್ಲಿ ಪ್ಲೇಟಿಂದ ಇಡ್ಲಿ ತೆಗಿತಿದ್ದೀರಾ ಇಲ್ಲ ಕೇಕ್ ತೆಗಿತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಇದು ಕೇಕೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಮೃದುವಾಗಿ ಕಾಣಿಸ್ತಾ ಇದೆಯಲ್ವಾ? ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೃದುವಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ಇವಾಗ ಹೊರಗಡೆ ಎಲ್ಲ ತೊಗೊಂಡ್ರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಮಕ್ಕಳು ಕೊಡಿ, ಇಷ್ಟಪಟ್ಟು ತಿಂತಾರೆ ಈ ಥರ. ಆದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನನ್ನ ವೀಡಿಯೋನೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ಮೊದಲಿಗೆ ನಾನು ಇಲ್ಲಿ 2 ಓರಿಯೋ ಬಿಸ್ಕೆಟು 10 ರೂಪಾಯಿಂದು, ನಂತರ ಅದಕ್ಕೆ ಒಂದೇ ಒಂದು ಡೈರಿ ಮಿಲ್ಕು ಕೂಡ ತೊಗೊಂಡಿದ್ದೀನಿ. ಡಾರ್ಕು ಡೈರಿ ಮಿಲ್ಕ್ ತೊಗೊಂಡಿರೋದು. ನಾನು ಇವಾಗ ಮಿಕ್ಸಿ ಜಾರ್ಗೆ ನಾನು ಬಿಸ್ಕೆಟ್ನ ಓಪನ್ ಮಾಡಿ ಓರಿಯೋ ಬಿಸ್ಕೆಟ್ನ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ಹಾಲೇ ನೀವು ಯೂಸ್ ಮಾಡ್ಕೋಬೋದು. ನಂತರ ಮಿಲ್ಕ್ ಪೌಡ್ರ್ ಹಾಕಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ಚೆನ್ನಾಗಿದೆ, ರುಬ್ಕೊಂಡು ಬರೋಣ. ನೋಡಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದೆ. ಈ ಥರ ಪೇಸ್ಟ್ ಥರ ಆಗಿದೆ. ನಾನು ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಮಿಕ್ಸ್ ಮಾಡಿ ಹಾಕ್ಕೊತೀನಿ. ನೋಡಿ, ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಒಂದೇ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಕೂಡ ಹಾಕ್ಕೊತೀನಿ. ನಂತರ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಾಯಿಸಿ ತಣ್ಣಗೆ ಮಾಡಿಟ್ಟಿರೋ ಹಾಲನ್ನ ನಾನು ಹಾಕ್ಕೊತೀನಿ. ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು, 2-3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಒಂದೇ 1 ಟೇಬಲ್ ಸ್ಪೂನಷ್ಟು ಮೈದಾ ಕೂಡ ಹಾಕ್ಕೊತೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಂಡು ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ದಿರೋ ಥರ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಮಿಕ್ಸ್ ಮಾಡಿದಾಗಿದೆ. ಇವಾಗ ಇದನ್ನು ನಾನು ಸೈಡಿಗೆ ಇಟ್ಬಿಟ್ಟು ನಾನೊಂದು ಪ್ಯಾನ್ಗೆ ಇವಾಗ ಉಪ್ಪು ಹಾಕ್ಕೊಂಡು ಈ ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಉಪ್ಪು ಹಾಕ್ಕೊಂಡು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಮುಚ್ಚಿಡೋಣ. ಇದನ್ನ 10 ನಿಮಿಷ ಆಗೋಕ್ಕೆ ಮುಚ್ಚಿಟ್ಟು ನಾನು ಇಲ್ಲಿ ಸಪ್ರೇಟಾಗಿ ನಾವು ಇವಾಗ ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಕೈಯಿಂದ ಆಯಿಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ಇಡ್ಲಿ ಮಾಡ್ತೀವಲ್ಲ ಅದೇ ಥರನೇ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಒಂದು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಒಂದೊಂದು ಸ್ವಲ್ಪನೇ ನಾನು ಈ ಥರ ಎಲ್ಲದಕ್ಕೂ ಹಾಕ್ಕೊತೀನಿ. ಈಗ ನೋಡಿ, ಎಲ್ಲನೂ ಇವಾಗ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಉಳಿದಿರೋದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಡೈರಿ ಮಿಲ್ಕ್ ತೋರಿಸಿದ್ನಲ್ವಾ, ಆ ಡೈರಿ ಮಿಲ್ಕ್ನ ನಾನು ಇಲ್ಲಿ ಓಪನ್ ಮಾಡಿ ಅದ್ರ ಮಧ್ಯದಲ್ಲಿ ಇಡ್ತೀನಿ. ಎಲ್ಲನೂ ನಾನು ಇಡ್ಲಿ ಇದಕ್ಕೆ ನಾನು ಎಲ್ಲ ಹಾಕ್ಕೊಂಡಿದ್ದೀನಲ್ವಾ, ಕೇಕ್ ಬ್ಯಾಟರು, ಅದನ್ನು ಕೂಡ ನಾನು ಎಲ್ಲವನ್ನೂ ಈ ಥರ ಹಾಕ್ಕೊಂಡಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೇಕ್ ಬ್ಯಾಟರು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇದ್ರ ಮೇಲೆ ಹಾಕ್ಕೊತೀನಿ. ಸ್ವಲ್ಪನೇ ಮೇಲೆ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ ಹಾಕ್ಕೊಬೇಕು. ಎಲ್ಲವನ್ನೂ ಕೂಡ ಈ ಥರ ಹಾಕ್ಕೊಳ್ಳೋಣ. ನೋಡಿ, ಇದು ಹಾಕ್ಕೊಂಡು ರೆಡಿಯಾಗಿದೆ. ಇವಾಗ ನೋಡಿ, ಎಲ್ಲನೂ ಕೂಡ ಖಾಲಿ ಆಯಿತು. ನಾವಿವಾಗ ಮುಚ್ಚಿಟ್ಟಿದ್ವಲ್ಲ 10 ನಿಮಿಷ ಮುಚ್ಚಿಟ್ಟಿದ್ದ ಕಾಯಕ್ಕಿಟ್ಟಿದ್ವಲ್ಲ ಅದನ್ನು ಉಪ್ಪು ಕಾಯಕ್ಕಿಟ್ಟಿರೋದನ್ನ ನಾನು ಇದ್ರೊಳಗಡೆ ಓಪನ್ ಮಾಡಿ ಇದ್ರೊಳಗಡೆ ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಬ್ಯಾಟರ್ನ ಇದ್ರೊಳಗಡೆ ಇಡ್ತಾಯಿದ್ದೀನಿ. ಇದೊಂದು 30-35 ನಿಮಿಷ ಚೆನ್ನಾಗಿ ಇದು ಬೇಯಬೇಕು. ಅಲ್ಲಿವರೆಗೂ ಅದು ಮುಟ್ಟಕ್ಕೂ ಕೂಡ ಹೋಗಬಾರ್ದು.
ಇದು ಚೆನ್ನಾಗಿ 30ರಿಂದ 35 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇದಾಗಿದೆ. ಇವಾಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅದೇನು ನಾನು ಇದರಿಂದ ನಾನು ಏನು ಚೆಕ್ ಮಾಡಿ ನೋಡ್ತಾ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಿಸಿ ಇದೆ. ಇದು ಬಿಸಿ ಇದ್ದಾಗೆ ಓಪನ್ ಮಾಡಿದ್ರೆ ಆಗಲ್ಲ. ಅದು ತಣ್ಣಗಾದ್ಮೇಲೆ ನಾವು ಓಪನ್ ಮಾಡೋಣ. ಯಾವತ್ತೂ ಕೇಕ್ ಮಾಡಿದ್ಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಬೇಕು. ಬಿಸಿ ಇದ್ದರೆ ಓಪನ್ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ. ಇವಾಗ ತಣ್ಣಗಾಗಿದೆ. ನಾನು ಒಂದು 10-15 ನಿಮಿಷ ತಣ್ಣಗಾಗೋಕೆ ಬಿಟ್ಟಿದ್ದೆ. ಒಂದು ಚಾಕುವಿನಿಂದ ನಾನು ಈ ಥರ ಎಲ್ಲದನ್ನು ಕಟ್ ಮಾಡ್ಕೊತೀನಿ. ಸೈಡಿಂದ ಎತ್ಕೊತೀನಿ. ಸೈಡಿಂದ ನಿಧಾನಕ್ಕೆ ಈ ಥರ ತೆಗಿಬೇಕು. ನೀವು ಅರ್ಜೆಂಟಲ್ಲಿ ತೆಗೆದ್ರೆ ಕೆಳಗಡೆ ಎಲ್ಲ ಓಪನ್ ಆಗಿಬಿಡುತ್ತೆ. ನೋಡಿ ನಾನೆಲ್ಲನೂ ಇದೇ ಥರ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ. ನೋಡಿ ನಾನು ಮುದ್ರಿ ಕೂಡ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿದೆ ನೋಡಿ ನೀವು. ನೋಡಿ ನೋಡಿ ಯಾವ ಥರ ಇದೆ ನೋಡ್ತಾ ಇರ್ಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು. ನಿಮಗೆ ಡೈರಿ ಮಿಲ್ಕ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಒಳಗಡೆ ಜಾಸ್ತಿ ನಾವು ಕೇಕ್ ಬ್ಯಾಟರ್ ಒಳಗಡೆ ಹಾಕ್ಕೊಂಡ್ವಲ್ಲ ಡೈರಿ ಮಿಲ್ಕು, ಅದೇ ಥರ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಬೋದು. ನಾನು ಶುಗರು ಕೂಡ ಇದರಲ್ಲಿ ಆ್ಯಡ್ ಮಾಡಿಲ್ಲ. ಶುಗರು ಮನೇಲಿ ಯಾರಾದರೂ ಶುಗರ್ ಇದ್ದರೆ, ಶುಗರ್ ತಿನ್ನೋರಲ್ಲ ಅನ್ನೋರು ನೀವು ಈ ಥರ ಕೊಡ್ಬೋದು. ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಶುಗರೇ ಹಾಕ್ತೆ ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ಲೆಸ್ ಯಾರು ಇಷ್ಟಪಡ್ತೀರೋ ಅವ್ರಿಗೆ ಇದು ತುಂಬ ಚೆನ್ನಾಗಿ ಒಪ್ತಾರೆ. ನೀವು ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಶುಗರ್ ಹಾಕ್ಕೊಬೋದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಸೂಪರಾಗಿರುತ್ತೆ ಇದು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಾನು. ನೋಡಿ ಈ ಥರ ಡಾರ್ಕಾಗಿ ಬಂದಿದೆ. ಒಳಗಡೆ ಹಾಕಿದ್ದು ನಾವು ಡೈರಿ ಹಾಕಿದ್ವಲ್ಲ ಡೈರಿ ಮಿಲ್ಕು, ಅದೂ ಕೂಡ ಈ ಥರ ಸೂಪರಾಗಿದೆ. ಸಕ್ಕತ್ತಾಗಿದೆ. ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ ಈ ಥರ ಒಂಥರ ಬರುತ್ತೆ ಅಂತ. ಸಾಫ್ಟಾಗಿತ್ತು, ತುಂಬ ಚೆನ್ನಾಗೂ ಇತ್ತು. ಏಕೆಂದರೆ ಫಸ್ಟಲ್ಲಿ ನಾನು ಮಾಡಿದ್ದೆ. ಈ ಸಲ ಮಾಡಿದಾಗಂತೂ ತುಂಬ ಸಾಫ್ಟಾಗಿ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಹಾಗೇನೋ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.